ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಯಲ್ಲಿ ನವಿಲು ಕೋಸಿನ ಪಲ್ಯ ಯಾವ ರೀತಿ ಮಾಡ್ತಾರಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ನೋಡ್ರಿ. ಈಗ ನವಿಲು ಕೋಸನ್ನ ಎರಡು ನವಿಲು ಕೋಸು ತೊಗೊಂಡಿನಿ. ಈಗ ಕ್ಲೀನಾಗ ಮೇಲಿನ ಸಿಪ್ಪಿ ತೊಗೊಂಡು ಇದನ್ನು ಸಣ್ಣದಾಗ ಕಟ್ ಮಾಡ್ಕೊತೇನೆ ರೀ ನಾನೀಗ. ಈಗ ನೋಡಿರಿ, ಎರಡು ತೊಗೊಂಡಿನಿ ನಾನೀಗ. ಇದನ್ನ ಸೈಡಿಗೆ ಇಟ್ಕೊಂಡು ಕಟ್ ಮಾಡ್ಕೊಂಡ್ಬರ್ತೇನೆ ಸಣ್ಣಗ. ಇವಾಗ ಒಂದು ಬಾಳಿಗೆ ಇಟ್ಕೊಳ್ಳೋಣ. ಗ್ಯಾಸಿನ ಮೇಲೆ ಬಾಳಿಗೆ ಇಟ್ಕೊಂಡು 1-2 ಚಮಚ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಕಾಯ್ಬೇಕ್ರಿ. ಅದು ಎಣ್ಣೆ ಸ್ವಲ್ಪ ಕಾದ್ಮೇಲೆ 1/4 ಚಮಚ ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಅರ್ಧ ಚಮಚ ಜೀರಿಗೆನ ಹಾಕೋಣ. ಸಾಸಿವೆ ಮತ್ತು ಜೀರಿಗೆ ಎಣ್ಣೆ ಒಳಗೆ ಚಲೋ ತಂಗ ಸಿಡಿದ ಮೇಲೆ ಉಳ್ಳಾಗಡ್ಡಿ ಹಾಕೋಣ. 1 ಉಳ್ಳಾಗಡ್ಡಿ ತೊಗೊಂಡೆ ನೋಡಿರಿ, ಸಣ್ಣದಾಗ ಹೆಚ್ಕೊಂಡೆ ನಾನಿಲ್ಲೇ. ಈಗ ಉಳ್ಳಾಗಡ್ಡಿ ಹಾಕಿದ ಮೇಲೆ ಇದನ್ನ ಚಲೋ ತಂಗನ ಕಲರ್ ಚೇಂಜ್ ಆಗ್ಬೇಕದು ಉಳ್ಳಾಗಡ್ಡಿದು, ಮತ್ತು ಸಾಫ್ಟ್ ಆಗ್ಬೇಕದು. ಅಲ್ಲಿ ತನಕ ಹುರ್ಕೋಬೇಕಾಕೈತಿ. ಈಗ ಒಂದೇ ಸುಳು ಕರಿಬೇವನ್ನು ಕೂಡ ಈಗ ಹಾಕೋಣ. ಕರಿಬೇವು ಹಾಕಿದ ಮೇಲೆ ಇದನ್ನ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡೋಣ. ಕರಿಬೇವು ಕೂಡ ಮತ್ತು ಉಳ್ಳಾಗಡ್ಡಿ ಚಲೋ ತಂಗನ ಹುರ್ಕೊಂಬಿಡೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪನ್ನು ಈಗ ಹಾಕೋದ್ರಿಂದ ಉಳ್ಳಾಗಡ್ಡಿ ಲಘುನ ಸಾಫ್ಟ್ ಆಕೈತೆ ನೋಡ್ರಿ ಅದು. ಹೀಗಾಗಿ ನಾನು ಮೊದ್ಲೇಕನ ಉಪ್ಪು ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು. ಈಗ ಉಪ್ಪನ್ನು ಹಾಕಿದ ಮ್ಯಾಗ ಲಘುನ ಸಾಫ್ಟ್ ಆಗಿಬಿಡ್ತೈತಿ ಅದು ಉಳ್ಳಾಗಡ್ಡಿ. ಈಗ ಉಪ್ಪನ್ನು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೊಂಬಿಡೋಣ ಚಲೋ ತಂಗಡಿ ಇದನ್ನು. ಇವಾಗ ನೋಡಿರಿ, ಅರ್ಧ ಚಮಚ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊತೇನೆ ನಾನು. 4 ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಒಳಗೆ ಸಣ್ಣದಾಗ ಪೇಸ್ಟ್ ಮಾಡ್ಕೊಂಡಿದ್ನಿ. ಅದರಾಗಿದ್ದ ಅರ್ಧ ಚಮಚ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು. ಈಗ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ ಮೇಲೆ ಅದ್ರ ಹಸಿ ಸ್ಮೆಲ್ ಹೋಗ್ಬೇಕದು. ಅಲ್ಲಿ ತನಕ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ ಮೇಲೆ ಚಲೋ ಹೊತ್ತಂಗನ ಹುರ್ಕೋಬೇಕಾಗೈತೆ ನೋಡ್ರಿ. ಈಗ ಅದಾದ ನಂತರ 1 ಟೊಮೆಟೊನ ಹಾಕೋಣ. ಈಗ ಟೊಮೆಟೊನ ಹಾಕಿದ ಮೇಲೆ ಇನ್ನು ಚಲೋ ಹೊತ್ತಂಗನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಸಾಫ್ಟ್ ಆಗ್ಬೇಕದು ಟೊಮೆಟೊನು. ಅಲ್ಲಿ ತನಕನೂ ಇದನ್ನು ಮಿಕ್ಸ್ ಮಾಡ್ಕೊಳ. ಈಗ ನೋಡಿರಿ, ಈಗ ಚಲೋ ಹೊತ್ತಂಗೆ ಸಾಫ್ಟ್ ಕೂಡ ಆಯ್ತು. ಇವಾಗ ಚಲೋ ಹೊತ್ತಂಗೆ ಹುರ್ಕೊಂಡದ್ದು ಕೂಡ ಆಯ್ತು. ಇವಾಗ ಟೊಮೆಟೊನು ಕೂಡ ಈಗ ಇದೇ ರೀತಿನ ಹುರ್ಕೋಬೇಕಂತ ಸಾಫ್ಟ್ ಆಗೋ ತನಕನೂ. ಇವಾಗ 1/4 ಚಮಚ ಅರಿಶಿನ ಹಾಕ್ಕೊಂಬಿಡೋಣ. ಇವಾಗ ಅರಿಶಿನ ಹಾಕಿದ ಮೇಲೆ ಇದ್ರ ಹಸಿ ಸ್ಮೆಲ್ ಹೋಗ್ಬೇಕ್ರಿ ಅದು ಅರಿಶಿನದ್ದು. ಅಲ್ಲಿ ತನಕನೂ ಇದನ್ನು ಹುರ್ಕೋಬೇಕಾಕೈತೆ ನಾವು. ಇದೇ ರೀತಿನ ಸಣ್ಣ ನೂರಿಯಾಗನ ಇದನ್ನ ಹುರ್ಕೋಬೇಕಾಕೈತಿ. ಈಗ ನೋಡಿರಿ, ಅರಿಶಿನ ಹಾಕಿದ ಮೇಲೆ ಚಲೋ ಹೊತ್ತಂಗೆ ಹುರ್ಕೊಂಡಿದ್ದು ಆಯ್ತು. ಈಗ ಗೆಡ್ಡೆಕೋಸನ್ನ ಮೇಲಿನ ಸಿಪ್ಪಿ ಕ್ಲೀನಾಗಿ ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡೆ ನೋಡ್ರಿ ನಾನು. ಮತ್ತು ಒಂದ್ಸಲ ತೊಳ್ಕೊಂಡು ನೀಟಾಗಿ ಇಟ್ಕೊಂಡೇನೆ ಇದನ್ನೀಗ. ಈಗ ಒಂದು ಬಟ್ಲ ತೊಗೊಂಡು ನಾನು ಗೆಡ್ಡೆಕೋಸನ್ನು ಈಗ ಇದನ್ನ ಒಗ್ಗರಣೆಗೆ ಹಾಕ್ಕೊತೇನೆ ನೋಡ್ರಿ. ನವಿಲುಕೋಸನ್ನು ಗೆಡ್ಡೆಕೋಸು ಅನ್ಬೋದು, ನವಿಲುಕೋಸು ಅನ್ಬೋದು, ಪಲಾವ್ಗೂ ಕೂಡ ಇದನ್ನು ಹಾಕ್ಕೊತಾರೆ ಇದನ್ನು. ಈಗ ನವಿಲುಕೋಸು ಹಾಕಿದ ಮ್ಯಾಗೆ ಚಲೋ ಹೊತ್ತಂಗೆ ಇದನ್ನು ಕೂಡ ಎಣ್ಣೆ ಒಳಗೆ ಈ ಒಗ್ಗರಣೆ ಒಳಗೆ ಹುರ್ಕೊಂಡ್ಬಿಡ್ತೇನೆ ರೀ ನಾನು. ಈ ರೀತಿ 1 ನಿಮಿಷ ಇದೇ ರೀತಿನ ಹುರ್ಕೋಬೇಕಿರೋದು. ಈ ರೀತಿ ಹುರ್ಕೋದ್ರೆ ಟೇಸ್ಟಿಯಾಗಿ ಬರ್ತೈತೆ ಅದು ಪಲ್ಯ ಅದು. ಈಗ ಚಲೋ ಹೊತ್ತಂಗನ ಹುರ್ಕೋಬೇಕಾಕೈತೆ ನಾವು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋಣ್ರಿ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ಮೇಲೆ ಚಲೋ ಹೊತ್ತಂಗೆ ಇದನ್ನು ಕೂಡ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಕೈತಿ ಕೊತ್ತಂಬರಿ ನಾವು. ಇವಾಗ ನೋಡಿರಿ, ಚಲೋ ಹೊತ್ತಂಗನ ಹುರ್ಕೋಬೇಕು. ಆದಷ್ಟು ಸಣ್ಣ ಉರಿಯಾಗ ಇದನ್ನು ಹುರ್ಕೋಬೇಕಾಕೈತೆ ನೋಡ್ರಿ. ಈಗ ಇದು ರೊಟ್ಟಿ ಚಪಾತಿ ಪಲ್ಯಕ್ಕೆ ಸೂಪರಾಗಿರ್ತೈತೆ ನೋಡ್ರಿ. ಇದು ಗೆಡ್ಡೆಕೋಸಿನ ಪಲ್ಯ, ನವಿಲುಕೋಸಿನ ಪಲ್ಯ ಎರಡಾದರೂ ಇದು. ಇವಾಗ ಚಲೋ ಹೊತ್ತಂಗ ಹುರ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಬಿಡೋಣ. ಇದನ್ನು ಕುದಿಯಾಕೆ ಬಿಟ್ಬಿಡೋಣ್ರಿ. ಇದನ್ನು ಸ್ವಲ್ಪ ಸಾಫ್ಟ್ ಆಗ್ಬೇಕು ಇದು. ಸ್ವಲ್ಪ ಹುರ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ಬೇಕಲ್ಲ ಸ್ವಲ್ಪ ಕುದಿಯಷ್ಟು ನೀರು ಹಾಕ್ಕೊಂಡು ಇದನ್ನು ಕುದಿಸ್ಕೊಂಬಿಡೋಣ್ರಿ. ಇದನ್ನು 1 ನಿಮಿಷ ಇದನ್ನ ಈಗ ನೋಡಿರಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೀರು ಹಾಕಿದ ಮೇಲೆ ಚಲೋ ಹೊತ್ತಂಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಇದನ್ನ ಕುದಿಯಾಕೆ ಬಿಟ್ಬಿಡೋಣ. ಇದನ್ನೀಗ ಸ್ವಲ್ಪ ಸಾಫ್ಟ್ ಆಗ್ಬೇಕಿದು. ಹೀಗಾಗಿ ಇದನ್ನ ಕುದಿಯಾಕೆ ಬಿಟ್ಬಿಡ್ಬೇಕು. 1 ನಿಮಿಷ ಇದನ್ನ ಕುದಿಯಾಕೆ ಇಟ್ಟರೆ ಇದು ಸಾಫ್ಟ್ ಆಕತ್ತಲ್ಲ, ರುಚಿ ಬರ್ತೈತೆ ಅದು. ಇವಾಗ ಮುಚ್ಚಳ ಮುಚ್ಚಿ ಇದನ್ನ 1 ನಿಮಿಷ ಕುದಿಯಾಕೆ ಬಿಟ್ಬಿಡೋಣ. 1 ನಿಮಿಷ ಇದು ಕುದಿಬೇಕಾಕೈತೆ. ಇದು ಉಪ್ಪು ಹುಳಿ ಖಾರ ಸ್ವಲ್ಪ ಹಿಡ್ಕೋಬೇಕಾಕೈತೆ ಅದು, ಅಂದ್ರೆ ರುಚಿ ಬರ್ತೈತೆ ಅದು ಪಲ್ಯ. ಈಗ ನೋಡಿ ಚಲೋ ಹೊತ್ತಂಗೆ ಕುದಿಯಾಕೆ ಕುಂತೈತಿ. ಈಗ ಪ್ಲೇಟನ್ನು ತಕ್ಕೊಂಡೇನಿ. ಸ್ವಲ್ಪ ಸಾಫ್ಟು ಕೂಡ ಆಗೈತಿ. ಇವಾಗಿದು ಎಲ್ಲನೂ ಕುದ್ದೈತಿ. ಈಗ ನೋಡ್ರಿ, ಹಿಂಗೆ ಬಂದೈತಿ ಈಗ ಪಲ್ಯ. ಇದೀಗ ಇನ್ನೂ ಸ್ವಲ್ಪ ಕುದಿಲ್ಲ ಅದು. ಇನ್ನೂ ಸ್ವಲ್ಪ ಕುದ್ಮ್ಯಾಗ ಇದು ರೆಡಿ ಆಯ್ತು ನೋಡ್ರಿ. ರೊಟ್ಟಿ ಚಪಾತಿಗೆ ಸೂಪರಾಗಿರ್ತೈತಿ ಇದು ಈ ಒಂದು ರೆಸಿಪಿ. ಇವಾಗ ನೋಡ್ರಿ, ಸ್ವಲ್ಪ ಇವಾಗ ಗುರೆಳ್ಳು ಪೌಡ್ರ್ ಹಾಕೋಣ. ಗುರೆಳ್ಳನ್ನು ನಾನು ಮೊದ್ಲಕ್ಕನ ಹುರ್ಕೊಂಡು ಚಲೋ ಹೊತ್ತಂಗೆ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಸಣ್ಣಗೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದು ನೋಡ್ರಿ. ಇವಾಗ ನಾವು 2 ಚಮಚ ಗುರೆಳ್ಳು ಪೌಡ್ರ್ ಹಾಕ್ಕೊಂಡ್ಬಿಡ್ತೇನೆ. ಇದೇ ನೋಡ್ರಿ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆದಂಥ ಪೌಡ್ರ್ ಇದು. ಎಲ್ಲ ಕಾಯಿಪಲ್ಯ ಕೂಡ ಇದನ್ನು ಹಾಕ್ಕೊತಾರೆ. ಇದನ್ನು ಭಾಳ ಟೇಸ್ಟಿಯಾಗಿರ್ತೈತೆ ರೀ ಇದು ಗುರೆಳ್ಳು ಪೌಡ್ರು. ನೀವು ಕೂಡ
ಇದೇ ರೀತಿನ ಒಮ್ಮೆ ಟ್ರೈ ಮಾಡಿ ರೊಟ್ಟಿ ಚಪಾತಿ ಜೊತೆ ಒಮ್ಮೆ ತಿಂದು ನೋಡಿರಿ. ಈಗ ಗುರೆಳ್ಳು ಪೌಡ್ರ್ ಹಾಕಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಂಬಿಡೋಣ್ರಿ. ಕೊತ್ತಂಬರಿ ಹಾಕಿದ ಮೇಲೆ ಇದನ್ನ ಚಲೋ ತಂಗನ ಫ್ರೈ ಮಾಡ್ಕೊಂಬಿಡೋಣ್ರಿ. ಈಗ ಆಲ್ಮೋಸ್ಟ್ ಆಗಕ್ಕೆ ಬಂತ್ರಿ ಇದು ಪಲ್ಯ, ನವಿಲುಕೋಸಿನ ಪಲ್ಯ ಇದು ಈ ರೀತಿ ಬಂದೈತೆ ನೋಡ್ರಿ. ಅದು ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಕೊತ್ತಂಬರಿ ಹಾಕಿದ ಮೇಲೆ. ಈಗ ನೋಡಿರಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು, ರೆಡಿ ಕೂಡ ಆಯ್ತು. ಇವಾಗ ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿಬಿಡ್ರಿ, ಆದಷ್ಟು ಶೇರ್ ಮಾಡಿರಿ. ನೋಡಿದಂತಹ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ. ಮತ್ತೊಂದು ಸಿಂಪಲ್ಲಾದ ಅಡುಗೆಯೊಂದಿಗೆ ಬರುತ್ತೇನೆ. ಅಲ್ಲಿ ತನಕ ಈ ಒಂದು ನವಿಲುಕೋಸಿನ ಪಲ್ಯ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾ ಯಾವ ರೀತಿ ಮಾಡಲ್ಲ, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಪಲ್ಯ ಮಾಡ್ಕೊಂಡದ್ದು ಆಯ್ತು ನೋಡಿರಿ. ಇವಾಗ ನಾವು ಸರ್ವ್ ಮಾಡ್ಕೊಂಬಿಡೋಣ ಪ್ಲೇಟಿಗೆ. ಈ ನೋಡಿರಿ ಈ ರೀತಿ ಬಂದೈತಿ. ನೀವು ಕೂಡ ಈ ಒಂದು ರೆಸಿಪಿನ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿರಿ. ಇದು ಅಷ್ಟು ಟೇಸ್ಟಿಯಾಗಿ ಬಂದೈತಿ. ಇದು ರೊಟ್ಟಿ ಚಪಾತಿಗೆ ಸೂಪರಾದ ಕಾಂಬಿನೇಷನ್ ರೀ ಇದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಾನು ಪ್ಲೇಟಿಗೆ ಕೂಡ ಸರ್ವ್ ಮಾಡ್ಕೊಂಡು ಕೂಡ ತೋರ್ಸಾಕೊಂತೇನೆ ನಾನೀಗ. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆದಷ್ಟು ನನ್ನ ರೆಸಿಪಿನ ನೋಡಿರಿ ನೀವು. ಮತ್ತು ನನ್ನೊಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡ್ರಿ. ನೋಡಿದಂಥ ನನ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದ, ನಮಸ್ಕಾರ.